ನಾನು ಸೋಮವಾರ ವರ್ಕೌಟ್ ಶುರು ಮಾಡ್ತೀನಿ, 1ನೇ ತಾರೀಕು ವರ್ಕೌಟ್ ಶುರು ಮಾಡ್ತೀನಿ, ಹಬ್ಬ ಮುಗಿಸ್ಕೊಂಡು ವರ್ಕೌಟ್ ಶುರು ಮಾಡ್ತೀನಿ ಅಥವಾ ನ್ಯೂ ಇಯರ್ಗೆ ಶುರು ಮಾಡ್ತೀನಿ ಅನ್ನೋರ್ಗೆ ಈ ವಿಡಿಯೋ. ವಿನ್ನರ್ಗೂ ಲೂಸರ್ಗೂ ಇರೋ ಡಿಫ್ರೆನ್ಸ್ ಏನಂತ ಅಂದ್ರೆ, ವಿನ್ನರ್ ಆಗೋನು ಯಾವುದೇ ರೀತಿ ಪರ್ಫೆಕ್ಟ್ ಟೈಮ್ಗೆ ವೆಯ್ಟ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ಇಮಿಡಿಯೇಟ್ಲಿ ಯಾವಾಗ ಒಂದು ಥಾಟ್ ಪ್ರೋಸೆಸ್ ಬರುತ್ತೋ, ಇಂಥದ್ದು ಮಾಡಬೇಕು ಅಂದ್ಕೊಂಡಿದ್ದೀನಿ, ಒಂದು ಬುಕ್ ಓದ್ಬೇಕಂತಿದ್ದೀನಿ ಅಥವಾ ಯಾವುದೋ ಒಂದು ಡೆಸ್ಟಿನೇಷನ್ಗೆ ಹೋಗ್ಬೇಕಂತಿದ್ದೀನಿ ಅಥವಾ ಜಿಮ್ ವರ್ಕೌಟ್ ಮಾಡಬೇಕು ಅಂತ ಇದ್ದೀನಿ, ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಮಿರರ್ ನೋಡ್ಕೊಂಡಾಗ ಅವನ ಬಗ್ಗೆ ಅವನಿಗೆ ಅಸಹ್ಯ ಫೀಲ್ ಆಗುತ್ತೆ, ಇಮಿಡಿಯೇಟ್ಲಿ ಶುರು ಮಾಡ್ತಾನೆ. ಯಾರು? ವಿನ್ನರು. ನನಗೆ 1 ಮಂತ್ ಬ್ಯಾಕು ಮೈನರ್ ಶೋಲ್ಡರ್ ಇಂಜುರಿ ಆಗಿದ್ದರಿಂದ ಜಿಮ್ ವರ್ಕೌಟು ಮಾಡ್ತಾ ಇರಲಿಲ್ಲ. ಇವತ್ತು ರಿಕವರ್ ಆಗಿದ್ದೀನಿ ಅನಿಸ್ತು. ಇವತ್ತು 30ನೇ ತಾರೀಕು ನವೆಂಬರು, ಸಂಡೇ. 3 ರೀಸನ್ಸ್ ಇತ್ತು ಎಕ್ಸ್ಕ್ಯೂಸಸ್. ಒಂದು, ಇವತ್ತು ಸಂಡೇ, ಮಂಡೆಯಿಂದ ಶುರು ಮಾಡ್ತೀನಿ ಅಂತ ಅನ್ಕೋಬೋದಾಗಿತ್ತು. ಇನ್ನೊಂದು, ಇವತ್ತು 30ನೇ ತಾರೀಕು ನವೆಂಬರು, 1ನೇ ತಾರೀಕು ಡಿಸೆಂಬರಿಂದ ಶುರು ಮಾಡ್ತೀನಿ ಅಥವಾ ನ್ಯೂ ಇಯರ್ಗೆ ಶುರು ಮಾಡ್ತೀನಿ. ಫ್ರೆಶ್ ಲೈಫ್, ನ್ಯೂ ಜರ್ನಿ, ನ್ಯೂ ಲೈಫ್ ಏನೇನು ಆಗ್ತಾರಲ್ಲ, ಒಂದು ರೆಸಲ್ಯೂಷನ್ನ ಸೆಟ್ ಮಾಡಿ ಆ ರೀತಿ ಮಾಡ್ಬೋದಿತ್ತು. ಮತ್ತೊಂದು, ಬೆಳಗ್ಗೆ ಫಿಲಮ್ಗೆ ಹೋದೆ, ಫ್ರೆಂಡ್ ಜೊತೆ ತಿರುಗಾಡಿದೆ, ಗೇಮ್ ಆಡಿದೆ, ಸೊ ರಿಲ್ಯಾಕ್ಸ್ಡ್ ಮೂಡಲ್ಲಿದ್ದೆ. ಸೊ ರಿಲ್ಯಾಕ್ಸ್ ಆಗಿ ನಾನು ಇವತ್ತು ಕಳ್ಕೊಂಡು ಆಮೇಲೆ ಯಾವಾಗಾದ್ರು ಶುರು ಮಾಡ್ಬೋದು ಅನ್ಬೋದಿತ್ತು. ಬಟ್ ಅವು 3 ಮಾಡಿದೆ, ಎಕ್ಸ್ಕ್ಯೂಸಸ್ ಕೊಡದೆ. ಇವತ್ತು ನನಗೆ ಆ ಪೇಯ್ನಿಂದ ರಿಕವರಿ ಆಗಿದ್ದೀನಿ, ವರ್ಕೌಟ್ ಮಾಡಿ ಬಲ್ಲೆ ಅನ್ನಿಸ್ತು, ಎನರ್ಜಿ ಇತ್ತು, ಇಮಿಡಿಯೇಟ್ಲಿ ವರ್ಕೌಟ್ ಮುಗಿಸ್ಕೊಂಡ್ ಬಂದೆ. ಹೀಗೆ ಪ್ರತಿಯೊಬ್ಬರ ಲೈಫಲ್ಲೂ ಡ್ರಾಬ್ಯಾಕ್ಸು, ಸೆಟ್ ಬ್ಯಾಕ್ಸು, ಕಮ್ ಬ್ಯಾಕ್ಸು ಎಲ್ಲ ಇರುತ್ತೆ. ಅದಾದ ನಂತರ ಯಾರು ಬೇಗ ರಿಕವರ್ ಆಗಿ ಮತ್ತೆ ರೀಸ್ಟಾರ್ಟ್ ಮಾಡ್ತಾರೋ ಅವರು ಗೆಲ್ತಾರೆ. ವಿನ್ನರ್ ನೆವರ್ ಕ್ವಿಟ್ಸ್, ಕ್ವಿಟ್ ಮಾಡೋನು ನೆವರ್ ವಿನ್ಸ್ ಅಂತಾರೆ. ಸೊ ನ್ಯೂ ಇಯರ್ಗೆ ವೆಯ್ಟ್ ಮಾಡಿದೆ, ಇಮಿಡಿಯೇಟ್ಲಿ ಇವತ್ತೇ ಶುರು ಮಾಡಿ ಡೈಲಿ 1% ಪ್ರೋಗ್ರೆಸ್ ಆಗ್ತೀರಾ ಅಂತ ಅಂದ್ರು 1 ತಿಂಗಳಲ್ಲಿ 30% ನಿಮ್ ಡ್ರೀಮ್ ಫಿಸಿಕ್ಸ್ಗೆ ಕ್ಲೋಸ್ ಆಗಿರ್ತೀರಾ.